Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಡೇಟಾ ನಾನು ತಗೊಳ್ಳಿಕ್ಕೆ ಆಗಿಲ್ಲ ಯಾಕಂದ್ರೆ ಅದು ಕೋಡ್ ಆಫ್ ಕಾಂಡಕ್ಟ್ ಉಲ್ಲಂಘನೆ ಆಗುತ್ತೆ ಅಂತ. ಅದರಲ್ಲೂ ಕೂಡ ನೀವು ತೆಗೆದು ನೋಡಿದ್ರೆ ಇನ್ನ ಹೆಚ್ಚು ಜನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಇನ್ನ ಹೆಚ್ಚು ಜನ ಸರ್ಕಾರದ ಏನೋ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇರಬಹುದು ಅಥವಾ ಬೇರೆ ಬೇರೆ ಏನು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಇರಬಹುದು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಯಾವ ಅಧಿಕಾರಿ ಏನು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಫೀಡ್ಬ್ಯಾಕ್ ಬರ್ತಾ ಇದೆ. ಅವ್ರು ಹೋಗಿ ಅಲ್ಲಿ ಕೂತಾಗ ಅವ್ರ ಕಂಪ್ಲೇಂಟ್ಗಳು ತಗೋತಾ ಇದ್ದಾರಾ ಇಲ್ಲ ಅಂತ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ. ಯಾವ ಪೊಲೀಸ್ ಸ್ಟೇಷನ್ನು ಎಷ್ಟು ಸಕ್ರಿಯವಾಗಿದೆ ಎಷ್ಟು ನಿಷ್ಕ್ರಿಯವಾಗಿದೆ ಅಂತ ಕೂಡ ನಮ್ಮ ಹತ್ರ ಡೇಟಾ ಇದೆ. ಇವೆಲ್ಲ ನಾವು ಮಾಡಿದಂಥ ಇನಿಷಿಯೇಟಿವ್. ಈಗ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವಾಗಿನ ಸರ್ಕಾರ ಈಗ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಮುಂದೆ ಇಟ್ಟೆ. ನೀವು ಒಂದು ಫುಲ್ಲು ಇಯರ್ದು ನೀವು ಮಾಡಿದ್ರೆ ಇದು 10 ಪಟ್ಟು ಅವ್ರ ಹತ್ರ ಇದೆ. ಇದು ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ರೆ ನೀವು ಯಾವ ಸರ್ಕಾರ ನಡೆಸ್ತಾ ಇದ್ರಿ ಅವಾಗ? ಅಂಕಿಅಂಶ ಇಟ್ಕೊಂಡು ಮಾತಾಡೋದು ಕಲೀರಿ ಜಾಧವ್ ಅವರೇ. ಸುಮ್ಮನೆ ಯಾವನೋ ಡ್ರಾಮಾ ಸೇನೆ ಅಧ್ಯಕ್ಷ ಹೇಳ್ತಾನೆ ಅಂದ್ಬಿಟ್ಟು ನೀವು ಬಂದು ಕೂತ್ಬಿಟ್ರೆ ನಿಮ್ಮ ಮರ್ಯಾದೆ ಏನಾಗುತ್ತೆ? ಫಸ್ಟ್ ಅದನ್ನು ಯೋಚನೆ ಮಾಡಿದ್ದೀರಾ? ಹಾಂ, ಆಮೇಲೆ ಇಷ್ಟೆಲ್ಲ ಕ್ರೈಮ್ಗಳು ಆಗಿದೆ ಅಲ್ಲ, 1013 ಕ್ರೈಮು ಈ ಅವಧಿನಲ್ಲಿ ಆಗಿರೋದು ನಮ್ಮ ಅವರ ಫಸ್ಟ್ 6 ಮಂತ್ಸಲ್ಲಿ. ಅವ್ರದ್ದು 1013 ಏನು ಈಗ ಕ್ರೈಮ್ಗಳಾದಾಗ ಇದು ಅವಾಗ ಮುಸಲ್ಮಾನರು ಹಿಂದೂನು ಹೊಡ್ಕೊಂಡಿದ್ರಲ್ಲ, ಅವಾಗೂ ಬೇರೆ ಬೇರೆ ಸಮಾಜದವರು ಜಾತಿದವರಿಗೆ ಜಗಳ ಆಗಿತ್ತಲ್ಲ. ಅವಾಗ ಆ 1000 ಘಟನೆ ನಡೆದಾಗ ಯಾರು ರಾಜಕೀಯ ಲೇಪ ಹಚ್ಚಿಲ್ಲ. ಅವಾಗ ಮರ್ಡರ್ಗಳಾದಾಗ ಯಾರು ರಾಜಕೀಯ ಜಾತಿ ಲೇಪ ಹಚ್ಚಿಲ್ಲ. ಯಾರು ಕೂಡ ಈ ಜಾತಿನ ಒಂದ್ಸತ್ತ ಆ ಜಾತಿ ಒಂದ್ಸತ್ತ ಅಂತ ಯಾರು ಹೇಳಿಲ್ಲ. ಎಲ್ಲರೂ ವೈಯಕ್ತಿಕವಾಗಿ ದೋಸ್ತರಿದ್ರು. ಈ ಪ್ರಕರಣದಲ್ಲೂ ಕೂಡ ಅವರಿಬ್ಬರು 7 ವರ್ಷದಿಂದ ಫ್ರೆಂಡ್ಸ್. ಏನೋ ಗಾಡಿ ತಗೊಳ್ಳಕ್ಕೆ ಜಗಳ ಆಗಿದೆ, ಅದಾದ್ಮೇಲೆ ಏನೋ ಆಗಿರೋದು ಅಮಾನವೀಯ ಇದೆ, ಅದಾಗಬಾರ್ದು. ಅವ್ರಿಗೆ ರೆಸ್ಕ್ಯೂ ಮಾಡಿದ್ದು ಸರ್ಕಾರನೇ. ಯಾವಾಗ ನಮ್ಗೆ ಒಂದು ಟಿಪ್ ಆಫ್ ಬಂತು ಹಿಂಗೆ ನಡೀತಾ ಇದೆ ಅಂದ್ಬಿಟ್ಟು ನಮ್ಮ ಸಿಬ್ಬಂದಿಗಳೇ ಹೋಗಿ ಅವರಿಗೆ ರೆಸ್ಕ್ಯೂ ಮಾಡಿರೋದು. ನಾನು ಅಂಥದ್ದು ಘಟನೆಗಳಿಗೆ ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ. ಆದರೆ ಇವಾಗ ಯಾಕೆ ಇದು ಜಾತಿ ಬರ್ತಾ ಇದೆ? ಎಲ್ಲಿ ಏನೇ ಘಟನೆ ಆದ್ರೂ ಕೂಡ ಈಗ ಯಾರೋ ಒಬ್ರು ಪರಸ್ಪರವಾಗಿ ಪ್ರೀತಿ ಮಾಡಿರ್ತಾರೆ, ಜಾತಿ ನೋಡಿ ಪ್ರೀತಿ ಮಾಡಿರಲ್ಲ. ಅವಾಗ ಏನೋ ಒಂದು ವೈಯಕ್ತಿಕ ವಿಚಾರಕ್ಕೆ ಜಗಳ ಆಡ್ಬಿಟ್ರೆ ಅದಕ್ಕೆ ಜಾತಿ ತರೋದು ಬಿಜೆಪಿಯವರು. ಇದು ಹೊಸ ಪದ್ಧತಿ ಪ್ರಾರಂಭ ಆಗಿದೆ. ಅವಾಗ 1000 ಕ್ರೈಮ್ಗಳು ಏನಾಗಿತ್ತು, ಅವಾಗ ಯಾಕೆ ಜಾತಿ ಬಂದಿಲ್ಲ? ಅವಾಗೆಲ್ಲ ಹೋಗಿದ್ರಿ? ಅವಾಗೂ ಹಿಂದೂ ಜನರ ಮೇಲೆ ಅತ್ಯಾಚಾರ ಆಗಿರ್ಬೋದು ಅಥವಾ ಬೇರೆ ತುಳಿತಕ್ಕೆ ಒಳಗಾಗಿರುವಂಥ ಸಮಾಜ ಮೇಲೆ ಅತ್ಯಾಚಾರ ಆಗಿರ್ಬೋದು, ನಿಮ್ಮ ಕಾಲದಲ್ಲೂ ಅಟ್ರಾಸಿಟಿ ಆಗಿರ್ಬೋದು. ಅವಾಗ ಯಾಕೆ ನ್ಯಾಯ ಕೊಡ್ಸಕ್ಕೆ ಬೀದಿಗೆ ಬಿದ್ದಿಲ್ಲಪ್ಪ ನೀವೆಲ್ಲ? ನಿಮ್ದೇ ಸರ್ಕಾರ ಇತ್ತಲ್ಲ. ಅವಾಗ ಒಂದು ಕಾನೂನು, ಇವಾಗ ಒಂದು ಕಾನೂನಾ? Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.